ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಶ್ರೀವಾರಿ ಹಾಗೂ ಶ್ರೀನಿವಾಸ ಮಂಗಾಪುರ ಕಲ್ಯಾಣ ವೆಂಕಟೇಶ್ವರರಿಗೆ ಘನವಾಗಿ ನೆರವೇರಿದ ಗರುಡೋತ್ಸವ. ಶ್ರೀನಿವಾಸ ಮಂಗಾಪುರದಲ್ಲಿ ಆಗಮೋಕ್ತವಾದ ಕೊಯಿಲ್ ಆಳ್ವಾರ್ ತಿರುಮಂಜನ. ಕರ್ನಾಟಕದ ತ್ರಿವೇಣಿ ಸಂಗಮದಲ್ಲಿ ಕುಂಭಸ್ನಾನ ಮಾಡಿ ಪಾವನರಾದ ಭಕ್ತಜನ. ವೈಷ್ಣವ ಪುಣ್ಯಕ್ಷೇತ್ರದ ಶ್ರೀ ಗೋವಿಂದರಾಜಸ್ವಾಮಿಗೆ ವೈಭವಪೇತವಾಗಿ ಸ್ನಪನ ತಿರುಮಂಜನ. ತಿರುಚಿ ಉತ್ಸವ ತೆಪ್ಪೋತ್ಸವ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಘನವಾಗಿ ನಡೆದ ಸುಧೀಂದ್ರ ತೀರ್ಥರ ಆರಾಧನೆ. ಒಂಟಿಮಿಟ್ಟ ಶ್ರೀ ಕೋದಂಡ ರಾಮಾಲಯದಲ್ಲಿ ಶಾಸ್ತ್ರೋಕ್ತವಾದ ಶ್ರೀ ಜಾನಕಿರಾಮನ ಕಲ್ಯಾಣ. ಅಲಿಪಿರಿ ಪಾದಾಲ ಮಂಟಪದಲ್ಲಿ ಅದ್ದೂರಿಯಾದ ತ್ರೈಮಾಸಿಕ ಮೆಟ್ಲೋತ್ಸವ. ರಾಜ್ಯಾದ್ಯಂತ ವಿವಿಧ ಆಲಯಗಳಲ್ಲಿ ಸಡಗರ ಸಂಭ್ರಮದ ರಥೋತ್ಸವಗಳು. ತಿರುಮಲ ಪುಣ್ಯಕ್ಷೇತ್ರದಲ್ಲಿ ಬುಧವಾರ ಶ್ರೀವಾರಿ ಗರುಡೋತ್ಸವ ಘನವಾಗಿ ಜರುಗಿತು. ಮಾಘ ಪೌರ್ಣಮಿ ಸಂದರ್ಭವಾಗಿ ನಿರ್ವಹಿಸಿದ ಶ್ರೀವಾರಿ ಗರುಡೋತ್ಸವದ ವೀಕ್ಷಣೆಯೊಂದಿಗೆ ಭಕ್ತರು ತನ್ಮಯರಾದರು. ಮಾಘ ಪೌರ್ಣಮಿ ಪರ್ವದಿನ ಪ್ರಿಯ ಗರುಡ ವಾಹನದಲ್ಲಿ ಶ್ರೀವಾರಿ ಭಕ್ತರನ್ನು ಕಟಾಕ್ಷಿಸಿದರು. ತಿರುಮಲ ಕ್ಷೇತ್ರದಲ್ಲಿ ಬುಧವಾರ ಶ್ರೀವಾರಿ ಗರುಡೋತ್ಸವ ವೈಭವಪೇತವಾಗಿ ಜರುಗಿತು. ಅರ್ಚಕರು ಶ್ರೀ ಮಲಯಪ್ಪ ಸ್ವಾಮಿಯವರಿಗೆ ಪಟ್ಟು ಪೀತಾಂಬರ, ವಜ್ರ ವೈಡೂರ್ಯ, ಲಕ್ಷ್ಮೀ ಕಾಸಿನ ಹಾರ, ಪುಷ್ಪಮಾಲೆಗಳೊಂದಿಗೆ ದೇದೀಪ್ಯಮಾನವಾಗಿ ಅಲಂಕರಿಸಿ ಗರುಡ ವಾಹನದಲ್ಲಿ ಆಸೀನರನ್ನಾಗಿಸಿದರು. ನಂತರ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದ ನಂತರ ಭಕ್ತರು ಗೋವಿಂದ ನಾಮಸ್ಮರಣೆ ಮಾಡುತ್ತಿರುವಾಗ ಸ್ವಾಮಿಯವರು ಗರುಡ ವಾಹನದಲ್ಲಿ ಆಲಯದ ಮಾಡಬೀದಿಗಳಲ್ಲಿ ವಿಹರಿಸಿದರು. ಸಾಂಸ್ಕೃತಿಕ ಕಲಾ ಪ್ರದರ್ಶನಗಳು, ಮಂಗಳವಾದ್ಯಗಳ ನಡುವೆ ಸಾಗಿದ ಗರುಡ ವಾಹನ ಸೇವೆಯನ್ನು ವೀಕ್ಷಿಸಿ ಮಲಯಪ್ಪ ಸ್ವಾಮಿಗೆ ಭಕ್ತರು ನೀರಾಜನ ಸಮರ್ಪಿಸಿದರು. ಇನ್ನು ಶ್ರೀನಿವಾಸ ಮಂಗಾಪುರಂ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಬುಧವಾರ ಸಂಜೆ ಗರುಡೋತ್ಸವವು ಜರುಗಿತು. ಟಿಟಿಡಿ ಅನುಬಂಧವಾಗಿರುವ ಈ ಆಲಯದಲ್ಲಿ ಮಾಘ ಪೌರ್ಣಮಿ ಪುರಸ್ಕರಿಸಿ ಮೊದಲಿಗೆ ಅರ್ಚಕರು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಉಯ್ಯಾಲೆಯಲ್ಲಿ ಆಸೀನಗೊಳಿಸಿ ವೇದ, ನಾದ, ಗಾನ ಸಹಿತ ಊಂಜಲ್ ಸೇವೆ ನಿರ್ವಹಿಸಿದರು. ಆನಂತರ ಶೋಭಾಯಮಾನವಾಗಿ ಅಲಂಕಾರ ಭೂಷಿತರಾದ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು ವಾಹನ ಮಂಟಪದಲ್ಲಿ ಗರುಡ ವಾಹನದಲ್ಲಿ ಆಸೀನಗೊಳಿಸಿದರು. ನಂತರ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ಸ್ವಾಮಿಗೆ ಧೂಪ, ದೀಪ, ನಿವೇದನೆಯನ್ನು ಸಮರ್ಪಿಸಿದರು. ತದನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಸ್ವಾಮಿಯವರ ಗರುಡೋತ್ಸವ ನಯನಾನಂದಕರವಾಗಿ ಸಾಗಿತು. ತಿರುಪತಿಗೆ ಸಮೀಪವಿರುವ ಟಿಟಿಡಿಗೆ ಅನುಬಂಧವಾಗಿ ವಿರಾಜಿಸುತ್ತಿರುವ ಶ್ರೀನಿವಾಸ ಮಂಗಾಪುರಂ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಈ ತಿಂಗಳ 18ನೇ ತಾರೀಕಿನಿಂದ 26ನೇ ತಾರೀಕಿನವರೆಗೂ ವಾರ್ಷಿಕ ಬ್ರಹ್ಮೋತ್ಸವವು ಜರುಗಲಿದೆ. ಉತ್ಸವವನ್ನು ಪುರಸ್ಕರಿಸಿ ಗುರುವಾರ ಬೆಳಗ್ಗೆ ಶ್ರೀನಿವಾಸ ಮಂಗಾಪುರಂನಲ್ಲಿ ಕೊಯಿಲ್ ಆಳ್ವಾರ್ ತಿರುಮಂಜನ ಆಗಮುಕ್ತವಾಗಿ ಜರುಗಿತು. ಹಲವು ಬಗೆಯ ಔಷಧೀಕೃತ ಸುಗಂಧ ದ್ರವ್ಯಗಳ ಲೇಪನದೊಂದಿಗೆ ಅಧಿಕಾರಿಗಳು ಕೊಯಿಲ್ ಆಳ್ವಾರ್ ತಿರುಮಂಜನ ನಿರ್ವಹಿಸಿದರು. ಹಾಗೆಯೇ ಆಲಯದ ಪರಿಸರ, ಧ್ವಜಸ್ತಂಭ, ಬಲಿಪೀಠ ಮಂಟಪಗಳನ್ನು ಶುಭ್ರಗೊಳಿಸಿದರು. ಈ ಸಂದರ್ಭದಲ್ಲಿ ಆಲಯದ ಅರ್ಚಕರಾದ ಕೆಎಸ್ ನಾರಾಯಣಾಚಾರ್ಯಲೂರವರು ಎಸ್ವಿಬಿಸಿಯೊಂದಿಗೆ ಉತ್ಸವದ ವಿಶೇಷತೆಯನ್ನು ವಿವರಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಡೆಪ್ಯೂಟಿ ಇಒ ವರಲಕ್ಷ್ಮಿ, ಇತರೆ ಅಧಿಕಾರಿಗಳು, ಅರ್ಚಕರು ಪಾಲ್ಗೊಂಡಿದ್ದರು.
ದಕ್ಷಿಣ ಪ್ರಯಾಗ ಎಂದೇ ಪ್ರಸಿದ್ಧಿ ಪಡೆದಿರುವ ಮೈಸೂರು ಜಿಲ್ಲೆಯ ತ್ರಿನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಹರಿದು ಬಂದಿದ್ದ ಭಕ್ತ ಸಾಗರವು ಕಾವೇರಿ ಆರತಿಯ ಬೆಳಕನ್ನು ಕಣ್ತುಂಬಿಕೊಂಡಿತು. ಕುಂಭಮೇಳದ ಎರಡನೇ ದಿನವಾದ ಮಂಗಳವಾರ ಅಗಸ್ತೇಶ್ವರ ಸ್ವಾಮಿ ದೇಗುಲದ ಸ್ನಾನಘಟ್ಟದಲ್ಲಿ ಗಂಗೆಯನ್ನು ನಮಿಸಿದ ಅರ್ಚಕರು ಬೆಳಗಿದ ದೀಪಗಳು ಕಾವೇರಿ, ಕಪಿಲೆ, ಸ್ಫಟಿಕ ನದಿಗಳ ಸಂಗಮದಲ್ಲಿ ಹೊಳೆದವು. ಜೀವ ನದಿಗಳಿಗೆ ಜಯಕಾರವನ್ನು ಹಾಕಿದರು. ಸ್ವರ್ಗ ಸದೃಶ ವಾತಾವರಣ ನೋಡಿದವರ ಎದೆಯಲ್ಲಿ ಭಕ್ತಿರಸವು ಹರಿಯಿತು. ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ, ಸೋಮೇಶ್ವರನಾಥ ಸ್ವಾಮೀಜಿ, ತಿರುಚಿ ಸಂಸ್ಥಾನ ಮಠದ ಜಯೇಂದ್ರಪುರಿ ಸ್ವಾಮೀಜಿ ಸೇರಿದಂತೆ ವಿವಿಧ ಮಠಗಳ ಸ್ವಾಮೀಜಿಗಳು ಪಾಲ್ಗೊಂಡಿದ್ದರು. ನಂತರ ರಾತ್ರಿ 8 ಗಂಟೆಗೆ ಕಾವೇರಿ ಆರತಿಗೆ ಓಂಕಾರದ ಮೂಲಕ ಚಾಲನೆ ದೊರಕಿತು. ಧೂಪಾರತಿಯನ್ನು ಮಾಡಿದ ಅರ್ಚಕರ ತಂಡವು ಘಂಟಾನಾದವನ್ನು ಹೊಮ್ಮಿಸಿತು. ಚಾಮರಗಳನ್ನು ಬೀಸಿದರು. ಶಿವಸ್ತುತಿಯು ಮೊಳಗುತ್ತಿದ್ದಂತೆ ಅರ್ಚಕರು ದೀಪಗಳನ್ನು ಹೊತ್ತಿಸಿದರು. ಕಾವೇರಿ ಮಾತೆಗೆ 3 ಸುತ್ತು ಬೆಳಗಿ ಆಗಸಕ್ಕೆ ತೋರಿದರು. ನೋಡುತ್ತಿದ್ದ ಭಕ್ತರು ಕೈಮುಗಿದರು. ಕಾಲಭೈರವ, ರುದ್ರ ಶ್ಲೋಕ ಗೀತೆಗಳ ಹಿಮ್ಮೇಳವು ಭಾವ ತೀವ್ರತೆಯನ್ನು ಹೆಚ್ಚಿಸಿತು. ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರು ಕಾವೇರಿ ಆರತಿಯಲ್ಲಿ ಪಾಲ್ಗೊಂಡಿದ್ದರು. ಪುರಾತನ ವೈಷ್ಣವ ಕ್ಷೇತ್ರವಾದ ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ವಾರ್ಷಿಕ ತೆಪ್ಪೋತ್ಸವ ವೈಭವೋಪೇತವಾಗಿ ಪರಿಸಮಾಪ್ತಿಯಾಯಿತು. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ 7 ದಿನಗಳು ನಿರ್ವಹಿಸಿದ ತೆಪ್ಪೋತ್ಸವಗಳ ಕೊನೆಯ ದಿನ ಬುಧವಾರ ಬೆಳಗ್ಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರಿಗೆ ಸ್ನಪನ ತಿರುಮಂಜನ ಜರುಗಿತು. ಆಲಯದಲ್ಲಿರುವ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಮುಖಮಂಟಪದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿದ ಅರ್ಚಕರು ಮೊದಲಿಗೆ ಸಂಪ್ರದಾಯಬದ್ಧವಾಗಿ ವೈದಿಕ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಸ್ವಾಮಿ ಅಮ್ಮನವರಿಗೆ ಪಂಚಾಮೃತಗಳು, ಹಲವು ಬಗೆಯ ಮಂಗಳ ದ್ರವ್ಯಗಳೊಂದಿಗೆ ನಯನಾನಂದಕರವಾಗಿ ಸ್ನಪನ ತಿರುಮಂಜನ ನಿರ್ವಹಿಸಿ ಧೂಪ, ದೀಪ, ನಿವೇದನೆಗಳನ್ನು ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿ, ಶ್ರೀ ವೈಷ್ಣವರು ಪಾಲ್ಗೊಂಡಿದ್ದರು. ಹಾಗೆಯೇ ಬುಧವಾರ ಸಂಜೆ ಶ್ರೀ ಗೋವಿಂದರಾಜಸ್ವಾಮಿಯವರ ತೆಪ್ಪೋತ್ಸವ ಆಹ್ಲಾದಭರಿತವಾಗಿ ಜರುಗಿತು. ಸ್ವರ್ಣಾಭರಣಗಳು, ಸುಗಂಧ ಪುಷ್ಪ ಮಾಲೆಗಳೊಂದಿಗೆ ಅಲಂಕಾರ ಶೋಭಿತರಾದ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರನ್ನು ತಿರುಚಿಯಲ್ಲಿ ಆಸೀನಗೊಳಿಸಿ ಭಕ್ತರ ಕೋಲಾಟ, ಮಂಗಳ ವಾದ್ಯಗಳ ನಡುವೆ ಉತ್ಸವವಾಗಿ ಪುಷ್ಕರಣಿಯ ಬಳಿ ತಲುಪಿದರು. ಪುಷ್ಕರಣಿಯಲ್ಲಿ ಏರ್ಪಾಟು ಮಾಡಿದ ತೆಪ್ಪದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರನ್ನು ಆಸೀನರನ್ನಾಗಿಸಿ ವೇದ, ನಾದ, ಗಾನ ಸಹಿತ ತೆಪ್ಪೋತ್ಸವವನ್ನು ನಯನಾನಂದಕರವಾಗಿ ನಿರ್ವಹಿಸಿದರು. ಶ್ರೀಕಾಳಹಸ್ತಿ ಮಹಾಕ್ಷೇತ್ರದಲ್ಲಿ ಮಾಘ ಪೌರ್ಣಮಿ ಸಂದರ್ಭವಾಗಿ ತ್ರಿಶೂಲ ಸ್ನಾನ ಕಾರ್ಯಕ್ರಮ ಮಂಗಳಕರವಾಗಿ ಜರುಗಿತು. ಪ್ರತಿ ವರ್ಷ ಮಹಾಶಿವರಾತ್ರಿಗೆ ಮೊದಲು ಬರುವ ಮಾಘ ಪೌರ್ಣಮಿಯಂದು ಸ್ವರ್ಣಮುಖಿ ತೀರದಲ್ಲಿ ತ್ರಿಶೂಲ ಸ್ನಾನವನ್ನು ನಿರ್ವಹಿಸುವುದು ಸಂಪ್ರದಾಯ. ಈ ಸಂದರ್ಭವಾಗಿ ಜ್ಞಾನಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರರ ದಿವ್ಯ ಪ್ರಾಂಗಣದಲ್ಲಿರುವ ಅಲಂಕಾರ ಮಂಟಪದಲ್ಲಿ ಶ್ರೀ ಮಹಾಗಣಪತಿ ಸ್ವಾಮಿಯವರನ್ನು, ವಲ್ಲಿ ದೇವಸೇನಾ ಸಮೇತ
ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರನ್ನು, ಶ್ರೀ ಸೋಮಸ್ಕಂದ ಮೂರ್ತಿ ಸ್ವಾಮಿಯನ್ನು, ಶ್ರೀ ಜ್ಞಾನಪ್ರಸೂನಾಂಬಾ ದೇವಿಯನ್ನು, ಶ್ರೀ ಚಂಡಿಕೇಶ್ವರರನ್ನು ಸ್ವರ್ಣಾಭರಣ ಭೂಷಿತವಾಗಿ ಅಲಂಕರಿಸಿ ಉತ್ಸವವಾಗಿ ಸ್ವರ್ಣಮುಖಿ ನದಿ ತೀರಕ್ಕೆ ತಂದು ಆಸೀನಗೊಳಿಸಿದರು. ನಂತರ ಶಾಸ್ತ್ರೋಕ್ತವಾಗಿ ಪೂಜಾದಿಗಳನ್ನು ಪೂರ್ಣಗೊಳಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳ ನಡುವೆ ಸ್ವರ್ಣಮುಖಿ ನದಿ ತೀರದಲ್ಲಿ ತ್ರಿಶೂಲ ಸ್ನಾನದ ಘಟ್ಟವನ್ನು ವೈಭವವಾಗಿ ನಿರ್ವಹಿಸಿದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀ ಸುಧೀಂದ್ರ ತೀರ್ಥರ ಆರಾಧನೆಯ ಪ್ರಯುಕ್ತ ಶ್ರೀಕೃಷ್ಣನಿಗೆ ವೇಣುಗೋಪಾಲ ಅಲಂಕಾರವನ್ನು ಮಾಡಲಾಯಿತು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀ ಸುಧೀಂದ್ರ ತೀರ್ಥರ ಆರಾಧನೆಯ ಪ್ರಯುಕ್ತ ಶ್ರೀಕೃಷ್ಣನಿಗೆ ಸುಧೀಂದ್ರ ತೀರ್ಥ ಉಪಾಸ್ಯ ಸ್ವಾಮಿ ವೇಣುಗೋಪಾಲ ಶ್ರೀಕೃಷ್ಣ ಅಲಂಕಾರವನ್ನು ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರು ಮಾಡಿದರು. ಹಾಗೂ ನಂತರ ಪುತ್ತಿಗೆ ಹಿರಿಯ ಶ್ರೀಪಾದರು ಅರ್ಚನೆಯೊಂದಿಗೆ ಮಹಾಪೂಜೆಯನ್ನು ಮಾಡಿದರು. ನಂತರ ಕೃಷ್ಣ ಮಠದ ಗೋಶಾಲೆಯಲ್ಲಿ ಗೋಗ್ರಾಸವನ್ನು ನೀಡಿದರು. ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಪರಮ ಗುರುಗಳಾದ ಶತಾಯುಷಿ ಶ್ರೀ ಶ್ರೀ ಸುಧೀಂದ್ರ ತೀರ್ಥರ ಆರಾಧನಾ ಮಹೋತ್ಸವದ ಪ್ರಯುಕ್ತ ಶ್ರೀಕೃಷ್ಣ ಮಠದ ವೃಂದಾವನದ ಸಮುಚ್ಚಯದಲ್ಲಿರುವ ಅವರ ವೃಂದಾವನಕ್ಕೆ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಅವರ ಶಿಷ್ಯ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದರು ಅರ್ಘ್ಯ ಪ್ರದಾನ ಹಾಗೂ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಏಕಶಿಲಾ ನಗರವಾಗಿ ಪ್ರಖ್ಯಾತಿಸಿರುವ ಒಂಟಿಮಿಟ್ಟ ಶ್ರೀ ಕೋದಂಡರಾಮಾಲಯದಲ್ಲಿ ಜಾನಕಿರಾಮರ ಕಲ್ಯಾಣವು ಘನವಾಗಿ ಜರುಗಿತು. ಟಿಟಿಡಿ ಅನುಬಂಧವಾಗಿರುವ ಈ ಆಲಯದಲ್ಲಿ ಮಾಘ ಪೌರ್ಣಮಿ ಸಂದರ್ಭವಾಗಿ ಅರ್ಚಕರು ಆದಿ ದಂಪತಿಗಳ ಕಲ್ಯಾಣವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿದರು. ವಧುವರರಾಗಿ ಅಲಂಕರಿಸಿದ ಸೀತಾರಾಮರನ್ನು ಸುಂದರವಾದ ಮಂಟಪದಲ್ಲಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ರಕ್ಷಾಬಂಧನ, ಯಜ್ಞೋಪವೀತ ಧಾರಣೆ, ಮಾಂಗಲ್ಯ ಪೂಜೆ ಮತ್ತಿತರ ಕ್ರತುವುಗಳನ್ನು ನಿರ್ವಹಿಸಿ ವೇದ ಮಂತ್ರೋಚ್ಚಾರಣೆ, ಮಂಗಳವಾದ್ಯಗಳ ನಡುವೆ ಜಾನಕಿರಾಮರ ಕಲ್ಯಾಣವನ್ನು ನಯನಾನಂದಕರವಾಗಿ ಪೂರ್ಣಗೊಳಿಸಿದರು. ಭಕ್ತರು ಸೀತಾರಾಮರ ಕಲ್ಯಾಣವನ್ನು ವೀಕ್ಷಿಸಿ ಪಾವನರಾದರು.
ತಿರುಮಲ ತಿರುಪತಿ ದೇವಸ್ಥಾನಂ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಆಧ್ವರ್ಯದಲ್ಲಿ ಶ್ರೀವಾರಿ ತ್ರೈಮಾಸಿಕ ಮೆಟ್ಲೋತ್ಸವ ಘನವಾಗಿ ಜರುಗಿದವು. ತಿರುಪತಿಯ ಅಲಿಪಿರಿ ಪಾದಾಲ ಮಂಟಪದಲ್ಲಿ ಮೆಟ್ಲೋತ್ಸವವು ನೆರವೇರುತ್ತಿರುವ ಅಂಗವಾಗಿ ತಿರುಮಲ ಆಸ್ಥಾನ ಮಂಟಪದಲ್ಲಿ ಭಜನೆಗಳು, ಸಂಕೀರ್ತನೆಗಳು ಘನವಾಗಿ ನಿರ್ವಹಿಸಿದರು. 4 ರಾಜ್ಯಗಳಿಂದ ಬಂದ ಸಾವಿರಾರು ಮಂದಿ ದಾಸ ಸಾಹಿತ್ಯ ಕಲಾವಿದರು ಭಕ್ತಿ ಸಂಕೀರ್ತನೆಗಳು, ಕರ್ನಾಟಕ ಹರಿದಾಸರ ಸಂಕೀರ್ತನೆಗಳನ್ನು ಸುಶ್ರಾವ್ಯವಾಗಿ ಆಲಾಪಿಸಿದರು. ಮೆಟ್ಲೋತ್ಸವದ ಕೊನೆಯ ದಿನವಾದ ಗುರುವಾರ ಬೆಳಗ್ಗೆ ತಿರುಮಲದ ಆಸ್ಥಾನ ಮಂಟಪದಲ್ಲಿ ಕಲಾವಿದರು ನಿರ್ವಹಿಸಿದ ಸಂಕೀರ್ತನಾ ಗೋಷ್ಠಿಗಾನ ಶ್ರವಣಾನಂದಕರವಾಗಿ ಸಾಗಿತು. ಆನಂತರ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಪ್ರತ್ಯೇಕ ಅಧಿಕಾರಿ ಪಿ ಆನಂದ ತೀರ್ಥಾಚಾರ್ಯರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಹಾಕುಂಭಮೇಳ ಆಧ್ಯಾತ್ಮಿಕ ಭರಿತವಾಗಿ ಸಾಗುತ್ತಿದೆ. ನಿತ್ಯವೂ ಕೋಟ್ಯಂತರ ಭಕ್ತರು ತೆರಳಿ ಬಂದು ತ್ರಿವೇಣಿ ಸಂಗಮದ ಪವಿತ್ರ ಸ್ನಾನಗಳನ್ನು ಮಾಡುತ್ತಿದ್ದಾರೆ. ಈ ಸಂದರ್ಭವಾಗಿ ಪ್ರಯಾಗ್ರಾಜ್ 6ನೇ ಸೆಕ್ಟರ್ನಲ್ಲಿ ಟಿಟಿಡಿ ಆಧ್ವರ್ಯದಲ್ಲಿ ಏರ್ಪಾಟು ಮಾಡಿರುವ ಶ್ರೀವಾರಿ ನಮೂನಾ ಆಲಯದಲ್ಲಿ ಬುಧವಾರ ಬೆಳಗ್ಗೆ ಸ್ವಾಮಿಗೆ ಸುಪ್ರಭಾತ, ತೋಮಾಲೆ, ಅರ್ಚನಾದಿ ನಿತ್ಯ ಕೈಂಕರ್ಯಗಳನ್ನು ನಿರ್ವಹಿಸಿದರು. ಹಾಗೆಯೇ ಮಾಘ ಪೌರ್ಣಮಿ ಸಂದರ್ಭವಾಗಿ ಆಸ್ಥಾನ ನೆರವೇರಿಸಿದರು. ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಸ್ವಾಮಿಯವರಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಪ್ರತ್ಯೇಕ ವೇದಿಕೆಯಲ್ಲಿ ಆಸೀನಗೊಳಿಸಿದರು. ಮಾಘ ಮಾಸದ ಪೌರ್ಣಮಿಯ ಸಂದರ್ಭವಾಗಿ ಆಸ್ಥಾನವನ್ನು ಆಗಮುಕ್ತವಾಗಿ ನಿರ್ವಹಿಸಿ ಆರತಿಯನ್ನು ಸಮರ್ಪಿಸಿದರು. ಆನಂತರ ಬುಧವಾರ ಸಂಜೆ ಶ್ರೀ ಶ್ರೀನಿವಾಸ ಮೂರ್ತಿಗೆ ಊಂಜಲ್ ಸೇವೆ ನಿರ್ವಹಿಸಿದರು. ಸರ್ವಶೋಭಿತರಾದ ಸ್ವಾಮಿಯವರನ್ನು ಅರ್ಚಕರು ಉಯ್ಯಾಲಿಯಲ್ಲಿ ಆಸೀನಗೊಳಿಸಿ ನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಊಂಜಲ್ ಸೇವೆಯನ್ನು ಮನೋಹರವಾಗಿ ನಿರ್ವಹಿಸಿ ಮಂಗಳಾರತಿ ಸಮರ್ಪಿಸಿದರು. ಸಪ್ತಗಿರಿಗಳಲ್ಲಿರುವ ಪುಣ್ಯತೀರ್ಥಗಳಲ್ಲೊಂದು ರಾಮಕೃಷ್ಣ ತೀರ್ಥ. ಪ್ರತಿ ವರ್ಷ ಮಾಘ ಪೌರ್ಣಮಿ ಪರ್ವದಿನದಂದು ಶ್ರೀರಾಮಕೃಷ್ಣ ತೀರ್ಥ ಮುಕ್ಕೋಟಿಯನ್ನು ನಿರ್ವಹಿಸುವುದು ಪದ್ಧತಿ. ಶ್ರೀರಾಮಕೃಷ್ಣ ಮಹರ್ಷಿ ತಮ್ಮ ತಪೋಬಲದಿಂದ ಈ ಪುಣ್ಯತೀರ್ಥವನ್ನು ಸೃಷ್ಟಿಸಿರುವುದಾಗಿ ಪುರಾಣದಲ್ಲಿ ತಿಳಿದಿದೆ. ಈ ನೇಪಥ್ಯದಲ್ಲಿ ಬುಧವಾರ ಶೇಷಾಚಲ ಅರಣ್ಯದಲ್ಲಿ ಶ್ರೀರಾಮಕೃಷ್ಣ ತೀರ್ಥ ಮುಕ್ಕೋಟಿ ವೈಭವವಾಗಿ ಜರುಗಿತು. ಶ್ರೀವಾರಿ ಆಲಯದಿಂದ ಅರ್ಚಕರು ಮಂತ್ರೋಚ್ಚಾರಣೆ ಮಾಡುತ್ತಾ ಉತ್ಸವವಾಗಿ ರಾಮಕೃಷ್ಣ ತೀರ್ಥಕ್ಕೆ ತಲುಪಿದರು. ಅಲ್ಲಿ ಶ್ರೀರಾಮಚಂದ್ರ ಮೂರ್ತಿಗೆ ಶ್ರೀಕೃಷ್ಣ ಸ್ವಾಮಿಯವರಿಗೆ ಪಂಚಾಮೃತಗಳು, ಸುಗಂಧ ಪರಿಮಳ ದ್ರವ್ಯಗಳೊಂದಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿ ಸುಂದರವಾಗಿ ಅಲಂಕರಿಸಿ ಪ್ರತ್ಯೇಕ ಪೂಜೆಗಳೊಂದಿಗೆ ನೈವೇದ್ಯವನ್ನು ಸಮರ್ಪಿಸಿದರು. ಭಕ್ತರು ಪುಣ್ಯಸ್ನಾನವನ್ನು ಮಾಡಿ ಹರೇ ರಾಮ ಹರೇ ಕೃಷ್ಣ ಸ್ಮರಣೆಗಳೊಂದಿಗೆ
ಸೇವೆಯನ್ನು ಸಲ್ಲಿಸಿದರು. ಹಾಗೆ ರಾಮಕೃಷ್ಣ ತೀರ್ಥಕ್ಕೆ ಬರುವ ಭಕ್ತರಿಗೆ ಟಿಟಿಡಿ ಸಕಲ ಸೌಕರ್ಯಗಳನ್ನು ಕಲ್ಪಿಸಿದೆ. ಪಾಪನಾಶಂ ಬಳಿ ಅಲ್ಪ ಆಹಾರ, ಕುಡಿಯುವ ನೀರು, ಮಜ್ಜಿಗೆ, ಪುಳಿಯೋಗರೆಗಳನ್ನು ಶ್ರೀವಾರಿ ಸೇವಕರಿಂದ ನೀಡುತ್ತಿದ್ದಾರೆ. ಟಿಟಿಡಿ ವೈದ್ಯ ವಿಭಾಗದ ಆಧ್ವರ್ಯದಲ್ಲಿ ರಾಮಕೃಷ್ಣ ತೀರ್ಥದ ಬಳಿ ವೈದ್ಯ ಶಿಬಿರವನ್ನು ಏರ್ಪಾಟು ಮಾಡಿ ಭಕ್ತರಿಗೆ ಔಷಧಿಯನ್ನು ನೀಡುತ್ತಿದ್ದಾರೆ. ಟಿಟಿಡಿ ಎಂಜಿನಿಯರಿಂಗ್ ಅರಣ್ಯ ಇಲಾಖೆಯ ಆಧ್ವರ್ಯದಲ್ಲಿ ಮಾರ್ಗದ ಮಧ್ಯೆ ಕೆಲವು ಕಡೆ ಸೌಕರ್ಯವಂತರಾಗಿ ಇರುವ ಹಾಗೆ ನಡುವೆ ಮಾರ್ಗಗಳನ್ನು ಏರ್ಪಾಟು ಮಾಡಿದ್ದಾರೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವಿಂದ, ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವಿಂದ. ಗೋವರ್ಧನಗಿರಿಯನ್ನೆತ್ತಿದ ಗೋವಿಂದ ನಮ್ಮ ರಕ್ಷಿಸೈ, ಗೋವರ್ಧನಗಿರಿಯನ್ನೆತ್ತಿದ ಗೋವಿಂದ ನಮ್ಮ ರಕ್ಷಿಸೈ. ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವಿಂದ, ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವಿಂದ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮೋತ್ಸವ ಶ್ರೀನಿವಾಸ ಮಂಗಾಪುರದಲ್ಲಿ ಇದೇ ತಿಂಗಳ 18ನೇ ತಾರೀಖಿನಿಂದ 26ನೇ ತಾರೀಖಿನವರೆಗೂ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ ತಪ್ಪದೆ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ.
ಹೊಸೂರು ಬಳಿಯ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ಜರುಗಿತು. ಸುಮಾರು 700 ವರ್ಷಗಳಷ್ಟು ಹಳೆಯದಾದ ಪ್ರಸಿದ್ಧ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ತಿಮ್ಮರಾಯ ಸ್ವಾಮಿ ದೇವಾಲಯವು ಹೊಸೂರು ಬಳಿಯ ಗುಡಿ ಸೆಟ್ಲು ಪ್ರದೇಶದಲ್ಲಿ ಇದೆ. ಧ್ವಜಾರೋಹಣದೊಂದಿಗೆ ಪ್ರಾರಂಭವಾದ ಬ್ರಹ್ಮರಥೋತ್ಸವದ ಪ್ರಯುಕ್ತ ಸೂರ್ಯಪ್ರಭಾ, ಚಂದ್ರಪ್ರಭಾ ಮತ್ತು ಕಲ್ಪವೃಕ್ಷ ಸೇರಿದಂತೆ ವಿವಿಧ ವಾಹನಗಳ ಮೇಲೆ ಸ್ವಾಮಿಯವರನ್ನು ಪ್ರತಿದಿನ ಮೆರವಣಿಗೆ ನಿರ್ವಹಿಸುವರು. ಉತ್ಸವದ ಪ್ರಮುಖ ಕಾರ್ಯಕ್ರಮವಾದ ಬ್ರಹ್ಮರಥೋತ್ಸವವು ನಿನ್ನೆ ವಿಜೃಂಭಣೆಯಿಂದ ನಡೆಯಿತು. ಇದಕ್ಕೂ ಮೊದಲು ಹೂವುಗಳು ಮತ್ತು ಮೇಳಗಳಿಂದ ಅಲಂಕರಿಸಲ್ಪಟ್ಟ ಶ್ರೀ ವಿನಾಯಕ, ಶ್ರೀದೇವಿ, ಭೂದೇವಿ, ಶ್ರೀ ಶ್ರೀನಿವಾಸ ಪೆರುಮಾಳ್ ಮತ್ತು ಆಂಜನೇಯರ್ ಉತ್ಸವ ಮೂರ್ತಿಗಳನ್ನು ಭಕ್ತರು ವೇದ ಪಂಡಿತರ ಸಮಕ್ಷಮದಲ್ಲಿ ಮಂತ್ರಗಳನ್ನು ಪಠಿಸುತ್ತಾ ಹೆಗಲ ಮೇಲೆ ಹೊತ್ತುಕೊಂಡು ಪ್ರದಕ್ಷಿಣೆ ಮಾಡಿದರು. ನಂತರ ವಿಶೇಷ ಪ್ರಾರ್ಥನೆಗಳು, ಪೂಜೆಗಳನ್ನು ನಿರ್ವಹಿಸಿ ರಥೋತ್ಸವ ನಿರ್ವಹಿಸಿದರು. ಸಹಸ್ರಾರು ಭಕ್ತರು ಪಾಲ್ಗೊಂಡು ರಥವನ್ನು ಎಳೆದು ದೇವರ ಕೃಪೆಗೆ ಪಾತ್ರರಾದರು. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯ ಹಾಡ್ಯಾಳ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ, ವಿಮಾನ ಗೋಪುರ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಮೊದಲಿಗೆ ಕುಂಭ ಕಲಶಗಳನ್ನು ಸ್ಥಾಪಿಸಲ್ಪಟ್ಟ ಕಲಶಗಳಿಗೆ
ಮಹಾಮಂಗಳಾರತಿ ಬೆಳಗಿಸಿ ತದನಂತರ ಹಾಡ್ಯಾಳ ಗ್ರಾಮ ಪ್ರದಕ್ಷಿಣೆ ಮಾಡಿ ವಿಮಾನ ಗೋಪುರ ಅಭಿಷೇಕ ಹಾಗೂ ಮೂಲ ದೇವರು ಶ್ರೀ ರಂಗನಾಥ ಸ್ವಾಮಿಗೆ ಕುಂಭ ಕಳಶಗಳ ಅಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಮಾಡಿ ಮಂಗಳಾರತಿ ಬೆಳಗಲಾಯಿತು. ಇದೇ ಸಂದರ್ಭದಲ್ಲಿ ಮೇಲುಕೋಟೆ ಪರಮಪೂಜ್ಯ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಜಿಯರ್ ಮಹಾಸ್ವಾಮಿಗಳು ಅಭಿಷೇಕವನ್ನು ಮಾಡಿ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದರ್ಶಿಸಿ ಪೂಜಿಸಿ ಪಾವನರಾದರು. ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕು ನಾರಾಯಣಘಟ್ಟದ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಇದರ ಅಂಗವಾಗಿ ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಆಭರಣಗಳು ಮತ್ತು ವರ್ಣಮಯ ಪುಷ್ಪಗಳಿಂದ ಅಲಂಕರಿಸಿ ಶಾಸ್ತ್ರೋಕ್ತವಾಗಿ ಬ್ರಹ್ಮರಥದಲ್ಲಿ ಆಸೀನಗೊಳಿಸಿದರು. ನಂತರ ಸ್ವಾಮಿಯ ಬ್ರಹ್ಮರಥವನ್ನು ಊರಿನ ರಥ ಬೀದಿಯಲ್ಲಿ ಮೆರವಣಿಗೆ ನಡೆಸಿದರು.
ತದನಂತರ ದೇವಾಲಯದಲ್ಲಿ ಇರುವ ಶ್ರೀ ಮಹಾಗಣಪತಿ, ಶ್ರೀ ಪಾರ್ವತಿ ದೇವಿ ಮತ್ತು ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿಯನ್ನು ವಿಶೇಷ ಆಭರಣಗಳು ಮತ್ತು ವಿವಿಧ ವರ್ಣಮಯ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿದ್ದರು. ಆ ನಂತರ ಶ್ರೀ ಸ್ವಾಮಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಮಹಾ ಮಂಗಳ ಆರತಿ ಬೆಳಗಿದರು. ಭಕ್ತರು ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದು ತೀರ್ಥಪ್ರಸಾದ ವಿನಿಯೋಗ ಪಡೆದು ಧನ್ಯರಾದರು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪೆರುವುಡಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ಪ್ರಯುಕ್ತ ದೇವರಿಗೆ ವಿಶೇಷ ರಂಗಪೂಜೆ, ದರ್ಶನ ಬಲಿ, ಬಟ್ಟಲು ಕಾಣಿಕೆ ಸೇರಿದಂತೆ ವಿಶೇಷ ಸೇವೆಗಳು ನಡೆದವು. ಸಾವಿರಾರು ಮಂದಿ ಭಕ್ತರು ದೇವರ ವಾರ್ಷಿಕ ಉತ್ಸವದಲ್ಲಿ ಭಾಗಿಯಾದರು. ಕರ್ನಾಟಕ ತಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಸಾವಿರಾರು ಭಕ್ತರು ಪುಣ್ಯಸ್ನಾನವನ್ನು ಮಾಡಿ ಪಾವನರಾದರು. ಮೈಸೂರು ಜಿಲ್ಲೆ ತಿ ನರಸೀಪುರ ತಿರುಮಲ ಕೊಡಲು ಸಂಗಮದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳಕ್ಕೆ ಈ ಬಾರಿ ಅತಿ ಹೆಚ್ಚಿನ ಭಕ್ತಾದಿಗಳು ಮಾಗಿ ಹುಣ್ಣಿಮೆಯಲ್ಲಿ ಪಾಲ್ಗೊಂಡು ಮಾಘ ಸ್ನಾನ ಮಾಡುವ ಮುಖಾಂತರ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಮುಂದಾದರು. ಮುಂಜಾನೆಯಿಂದಲೇ ಸಾವಿರಾರು ಜನರು ಸರತಿ ಸಾಲಿನಲ್ಲಿ ಆಗಮಿಸಿ ಹುಣ್ಣಿಮೆ ಸ್ನಾನದ ಪ್ರಯುಕ್ತ ಕಾವೇರಿ ನದಿಯಲ್ಲಿ ಮಿಂದು ಪುನೀತರಾದರು. ಕುಂಭಮೇಳ ಅಂತಿಮ ದಿನ ಇಂದು ಸಮಾರೋಪ ಸಮಾರಂಭದಲ್ಲಿ ಆದಿಚುಂಚನಗಿರಿ ಸ್ವಾಮೀಜಿಗಳಾದ ಶ್ರೀ ನಿರ್ಮಲಾನಂದನ್ ಮಹಾಸ್ವಾಮಿಗಳು, ಸುತ್ತೂರು ಮಠದ ಸ್ವಾಮೀಜಿಗಳಾದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸೇರಿದಂತೆ ವಿವಿಧ ಮಠಗಳ ಮಹಾಸ್ವಾಮಿಗಳು, ಕೈಲಾಸಾಶ್ರಮ ಮಹಾಸಂಸ್ಥಾನದ ತಿರುಚಿ ಮಹಾಸ್ವಾಮಿಗಳು, ಶಿವಪುರಿ ಮಹಾಸ್ವಾಮಿಗಳು ಸೇರಿದಂತೆ ಜಿಲ್ಲಾಧಿಕಾರಿಗಳಾದ ಜಿ ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕೆಎಂ ಗಾಯತ್ರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಸೇರಿದಂತೆ ಭಕ್ತಾದಿಗಳು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಹುಣ್ಣಿಮೆ ಪ್ರಯುಕ್ತ ಅಷ್ಟಾವಧಾನ ಸೇವೆ ನೆರವೇರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಹುಣ್ಣಿಮೆ ಪ್ರಯುಕ್ತ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರ ನಾರಾಯಣ ಸ್ವಾಮಿ ಹಾಗೂ
ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಅಷ್ಟಾವಧಾನ ಸೇವೆಯನ್ನು ನೆರವೇರಿಸಲಾಯಿತು. ನಂತರ ಸದ್ಗುರು ತಾತಯ್ಯನವರ ಉತ್ಸವ ವಿಗ್ರಹವನ್ನು ರಥದಲ್ಲಿ ಕುಳ್ಳಿರಿಸಿ ರಥೋತ್ಸವವನ್ನು ನೆರವೇರಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಹೊಸೂರು ಬಳಿಯ ಶ್ರೀ ಪ್ರಸನ್ನ ಭಾಸ್ಕರ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ನೆರವೇರಿಸಲಾಯಿತು. ಶತಮಾನಗಳಷ್ಟು ಹಳೆಯದಾದ ಶ್ರೀ ಪ್ರಸನ್ನ ಭಾಸ್ಕರ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನವು ಹೊಸೂರು ಬಳಿಯ ಮದಕೊಂಡಪಳ್ಳಿ ಪ್ರದೇಶದಲ್ಲಿ ಇದೆ. ರಥಸಪ್ತಮಿಯ 5ನೇ ತಾರೀಕಿನಂದು ಧ್ವಜಾರೋಹಣದೊಂದಿಗೆ ಪ್ರಾರಂಭವಾದ ಬ್ರಹ್ಮರಥೋತ್ಸವ ಉತ್ಸವದ ಸಮಯದಲ್ಲಿ ಸ್ವಾಮಿ ಉತ್ಸವ ಮೂರ್ತಿ ಸೂರ್ಯಪ್ರಭಾ, ಚಂದ್ರಪ್ರಭಾ, ಕಲ್ಪವೃಕ್ಷ ಮತ್ತು ಇತರ ವಾಹನಗಳಲ್ಲಿ ಪ್ರತಿದಿನ ಮೆರವಣಿಗೆ ನಿರ್ವಹಿಸಿದರು. ಉತ್ಸವದ ಪ್ರಮುಖ ಕಾರ್ಯಕ್ರಮವಾದ ಬ್ರಹ್ಮರಥೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಇದಕ್ಕೂ ಮೊದಲು ಉತ್ಸವ ಮೂರ್ತಿಗಳನ್ನು ಹೂವುಗಳಿಂದ ಅಲಂಕರಿಸಿ ಭಕ್ತರು ಪವಿತ್ರ ನೀರನ್ನು ಹೊತ್ತುಕೊಂಡು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಮಾಡಿದರು. ನಂತರ ವಿಶೇಷ ಪ್ರಾರ್ಥನೆ, ಪೂಜೆಗಳು ಜರುಗಿದವು. ತರುವಾಯ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಆಸೀನಗೊಳಿಸಿ ಪೂಜೆಗಳನ್ನು ನಿರ್ವಹಿಸಿದರು. ನಂತರ ಸಹಸ್ರಾರು ಭಕ್ತರು ಮಂಗಳ ವಾದ್ಯಗಳ ನಡುವೆ ಗೋವಿಂದ ನಾಮಸ್ಮರಣೆ ಮಾಡುತ್ತಾ ರಥದ ಹಗ್ಗವನ್ನು ಎಳೆದು ರಥೋತ್ಸವ ನಿರ್ವಹಿಸಿದರು. ತಮಿಳುನಾಡು ಮಾತ್ರವಲ್ಲದೆ ಕರ್ನಾಟಕ, ಆಂಧ್ರಪ್ರದೇಶ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಇದರಲ್ಲಿ ಭಾಗವಹಿಸಿ ಭಗವಂತನ ದರ್ಶನವನ್ನು ಪಡೆದು ಪೂಜೆಯನ್ನು ಸಲ್ಲಿಸಿ ಪಾವನರಾದರು.
ದಕ್ಷಿಣ ಕನ್ನಡ ಜಿಲ್ಲೆ ಮುಲ್ಕಿ ಸಮೀಪದ ಕಾರಣಿಕ ಕ್ಷೇತ್ರವಾಗಿರುವ ಪಕ್ಷಕೆರೆ ಪಂಜಕೊಯ್ಕೊಡೆ ಜಾರಂತಾಯ ದೇವಸ್ಥಾನದಲ್ಲಿ ನೇಮೋತ್ಸವ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಸಮೀಪ ಕಾರಣಿಕದ ಕ್ಷೇತ್ರವಾಗಿರುವ ಪಕ್ಷಕೆರೆ ಪಂಜಕೊಯ್ಕೊಡೆ ಶ್ರೀ ಹರಿಪಾದೆ ಧರ್ಮದೈವ ಜಾರಂತಾಯ ದೇವಸ್ಥಾನದ ನೇಮೋತ್ಸವದಲ್ಲಿ ಹರಿಪಾದೆ ಜಾರಂತಾಯ ದೈವ ಅತ್ಯಂತ ಕಾರಣಿಕದ ದೈವವಾಗಿದ್ದು, ನಂಬಿದವರಿಗೆ ಇಂಬು ನೀಡುವ ದೈವ. ಇಂತಹ ಕಾರಣಿಕ ಹೊಂದಿರುವ ಶ್ರೀ ಕ್ಷೇತ್ರದ ದೇವಸ್ಥಾನದಲ್ಲಿ ತುಲಾಭಾರ ಸೇವೆ ಪ್ರಾಮುಖ್ಯತೆ ಪಡೆದಿದ್ದು, ಭಕ್ತರು ಸಮಸ್ಯೆ ನಿವಾರಣೆಗೆ ತುಲಾಭಾರ ಸೇವೆ ಮಾಡಿಸುತ್ತಾರೆ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.